ಕಾರ್ಡ್ಗೆ ಸಂಬಂಧಿಸಿದಂತೆ ಹೊಸ ರೂಲ್ಸ್. ಎಸ್, ಇದೇ ಏಪ್ರಿಲ್ 1, 2026ರಿಂದ ಈ ಹೊಸ ನಿಯಮ ಜಾರಿಗೆ ಬರ್ತಾ ಇದೆ. ಇದರ ಬಗ್ಗೆ ನೀವು ತಪ್ಪದೆ ತಿಳ್ಕೊಳ್ಳಲೇಬೇಕು. ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ ಇರೋ ಪ್ರೊಸೀಜರ್ ಕೂಡ ಚೇಂಜ್ ಆಗಿದೆ. ಇನ್ಮೇಲೆ ಅದಕ್ಕೆ ನೀವು ಪ್ರೂಫ್ಗಳನ್ನ ಜಾಸ್ತಿ ಕೊಡಬೇಕಾಗತ್ತೆ. ನಿಮ್ಮ ಅಕೌಂಟ್ಗೆ ಹಣ ಡೆಪಾಸಿಟ್ ಮಾಡ್ತೀರಿ ಅಂದ್ರೆ, ವಿತ್ಡ್ರಾ ಮಾಡ್ತೀರಿ ಅಂತ ಹೇಳಿದ್ರೆ ಪ್ಯಾನ್ ಕಾರ್ಡ್ ಲಿಮಿಟ್ ಇದೆಯಲ್ಲ, ಅದರಲ್ಲೂ ಕೂಡ ಬದಲಾವಣೆ ಆಗಿದೆ. ಪ್ರಾಪರ್ಟಿ ಖರೀದಿ ಮಾಡೋದಾದ್ರೆ ಅಥವಾ ಮಾರಾಟ ಮಾಡೋದಾದ್ರೆ, ವೆಹಿಕಲ್ ಪರ್ಚೇಸ್ ಮಾಡೋದಿದ್ರು ಕೂಡ ಕೆಲವು ಪ್ಯಾನ್ ಕಾರ್ಡ್ ರೂಲ್ಸ್ ಮ್ಯಾಂಡೇಟರಿ ಆಗ್ತಾ ಇದೆ. ಒಂದೋ ಎರಡೋ ಅಲ್ಲ, ಪ್ಯಾನ್ ಕಾರ್ಡ್ಗೆ ಸಂಬಂಧಿಸಿದಂತೆ ಹಲವಾರು ಬದಲಾವಣೆಗಳಾಗ್ತಾ ಇದೆ. ಅಂದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ಇನ್ನಷ್ಟು ಪವರ್ಫುಲ್ ಆಗ್ತಾ ಇದೆ. ನೀವೇನಾದ್ರೂ ಈ ಬದಲಾವಣೆಗಳನ್ನ ನೆಗ್ಲೆಕ್ಟ್ ಮಾಡಿದ್ರೆ ಅದು ಅಷ್ಟೇ ಅಪಾಯಕಾರಿಯೂ ಆಗ್ಬೋದು. ಯಾಕಂದ್ರೆ ನಿಮ್ಮ ಒಂದು ಸಣ್ಣ ತಪ್ಪು ನಿಮ್ಮನ್ನ ತೊಂದರೆಗೆ ಸಿಲುಕಿಸಬಹುದು, ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತಾಗಿ ನೀವು ದೊಡ್ಡ ತೊಂದರೆಗೆ ಸಿಲುಕಬಹುದು. ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ? ನೋಡಿ, ಕೆಲವರಿಗೆ ಪ್ಯಾನ್ ರೂಲ್ಸ್ ನಿಜವಾಗಿಯೂ ಸುಲಭವಾದ್ರೆ ಇನ್ ಕೆಲವರಿಗೆ ಇವು ತುಂಬಾನೇ ಸ್ಟ್ರಿಕ್ಟ್ ಆಗ್ತಾ ಇದೆ. ಹಾಗಾದ್ರೆ ಈ ಹೊಸ ಪ್ಯಾನ್ ರೂಲ್ಸ್ ನಲ್ಲಿ ಏನೇನು ಚೇಂಜ್ ಆಗ್ತಾ ಇದೆ, ಇದರಿಂದ ಜನರಿಗೆ, ಜನಸಾಮಾನ್ಯರಿಗೆ ದಿನನಿತ್ಯದ ಜೀವನಕ್ಕೆ ಏನ್ ಎಫೆಕ್ಟ್ ಆಗುತ್ತೆ, ಮತ್ತು ಏಪ್ರಿಲ್ 1ಕ್ಕಿಂತ ಮುಂಚೆ ನೀವು ಏನ್ ಮಾಡಬೇಕು, ಇವೆಲ್ಲವನ್ನ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ. ನಾನು ಶೇಷಕೃಷ್ಣ ಭಟ್. ನೋಡಿ, ಪ್ಯಾನ್ ಕಾರ್ಡ್ ನೋಡೋದಕ್ಕೆ ತುಂಬಾ ಸಿಂಪಲ್, ಬಳಸೋದು ಕೂಡ ತುಂಬಾನೇ ಸುಲಭ. ಆದ್ರೆ ನೆನಪಿರ್ಲಿ, ನಮ್ಮ ಹಣಕಾಸಿನ ವ್ಯವಹಾರಗಳನ್ನ ಟ್ರ್ಯಾಕ್ ಮಾಡೋದು ಇದರಿಂದಲೇ. ಈಗ ಹೊಸ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಅಡಿಯಲ್ಲಿ ಸರ್ಕಾರ ಪ್ಯಾನ್ ಯೂಸ್ ಮಾಡುವಂತ ವಿಧಾನ ಹಾಗೂ ಪ್ಯಾನ್ ಇಶ್ಯೂ ಮಾಡುವ ವಿಧಾನವನ್ನೇ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದೆ. ಹಾಗಾದ್ರೆ ಬನ್ನಿ, ಪ್ಯಾನ್ ನಲ್ಲಿ ಆಗ್ತಾ ಇರುವಂತಹ ದೊಡ್ಡ ದೊಡ್ಡ ಬದಲಾವಣೆ ಹಾಗೂ ಇದರಿಂದ ಏನೇನಾಗತ್ತೆ ಅನ್ನೋದನ್ನ ಒಂದೊಂದಾಗೆ ನೋಡ್ತಾ ಹೋಗೋಣ. ನೋಡಿ, ಪ್ಯಾನ್ ನಲ್ಲಿ ಆಗ್ತಾ ಇರುವಂತಹ ಮೊದಲನೇ ಬಿಗ್ ಚೇಂಜ್ ಅಂತ ಹೇಳಿದ್ರೆ, ಸಣ್ಣ ವಹಿವಾಟುಗಳಿಗೆ ಇನ್ನು ಮುಂದೆ ಪ್ಯಾನ್ ಅಗತ್ಯ ಇಲ್ಲ. ಅಂದ್ರೆ ಸ್ಮಾಲ್ ಟ್ರಾನ್ಸಾಕ್ಷನ್ಗೆ ಇನ್ನು ಮುಂದೆ ಪ್ಯಾನ್ ಅಗತ್ಯ ಇಲ್ಲ. ನೋಡಿ, ಈ ಮೊದಲು ಅಂದ್ರೆ ಇಲ್ಲಿವರೆಗೆ ಆಲ್ಮೋಸ್ಟ್ ಬಹುತೇಕ ಎಲ್ಲಾ ಕಡೆ ಟ್ರಾನ್ಸಾಕ್ಷನ್ಗೆ ಪ್ಯಾನ್ ಕಾರ್ಡ್ ಬೇಕೇ ಬೇಕಿತ್ತು. ಏನಾದ್ರೂ ಕಾಸ್ಟ್ಲಿ ಐಟಮ್ ಖರೀದಿಸುವಾಗ, ಹೋಟೆಲ್ ಬುಕ್ಕಿಂಗು ಅಥವಾ ದೊಡ್ಡ ದೊಡ್ಡ ಪೇಮೆಂಟ್ಸ್ ಮಾಡುವಾಗ, ಹೀಗೆ ದಿನನಿತ್ಯದ ವಹಿವಾಟುಗಳಲ್ಲಿ ಪ್ಯಾನ್ ಕಾರ್ಡ್ ಅನ್ನೋದು ಅನಿವಾರ್ಯವಾಗಿತ್ತು. ಆದ್ರೆ ಏಪ್ರಿಲ್ 1, 2026ರಿಂದ ಇದು ಬದಲಾಗ್ತಾ ಇದೆ. ಹಾಗಿದ್ರೆ ಯಾವ ತರ ಬದಲಾಗ್ತಾ ಇದೆ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಈಗ ವಾಹನ ಖರೀದಿ ನಿಯಮ ಅಂದ್ರೆ ವೆಹಿಕಲ್ ರೂಲ್ಸ್. ನೀವು ವಾಹನ ಪರ್ಚೇಸ್ ಮಾಡ್ತಿದ್ರೆ ಈ ಮೊದಲು ಆಲ್ಮೋಸ್ಟ್ ಹೆಚ್ಚಿನ ಸಂದರ್ಭಗಳಲ್ಲಿ ಪ್ಯಾನ್ ಕಾರ್ಡ್ ಬೇಕೇ ಬೇಕಿತ್ತು. ಆದ್ರೆ ಈಗ ವಾಹನದ ಮೌಲ್ಯ 5 ಲಕ್ಷಕ್ಕಿಂತ ಹೆಚ್ಚು ಇದ್ರೆ ಮಾತ್ರ ಪ್ಯಾನ್ ಬೇಕಾಗತ್ತೆ. ಅಂದ್ರೆ ಅದಕ್ಕಿಂತ ಕಡಿಮೆ ಇದ್ರೆ ಬೇಡ. ಅಂದ್ರೆ ನೀವು 5 ಲಕ್ಷಕ್ಕಿಂತ ಕಡಿಮೆ ಬೆಲೆಯ ಬೈಕೋ, ಸ್ಕೂಟರೋ ಅಥವಾ ಏನೋ ವಾಹನ ಖರೀದಿಸ್ತಾ ಇದ್ರೆ ನಿಮಗೆ ಪ್ಯಾನ್ ಕಾರ್ಡ್ ಅಗತ್ಯ ಇಲ್ಲ. ಇನ್ನು ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್, ಆಸ್ತಿ ವ್ಯವಹಾರದ ನಿಯಮ, ಪ್ರಾಪರ್ಟಿ ರೂಲ್. ನೋಡಿ, ಈ ಮೊದಲು ಆಸ್ತಿಯ ಮೌಲ್ಯ 10 ಲಕ್ಷಕ್ಕಿಂತ ಹೆಚ್ಚು ಇದ್ರೆ ಪ್ಯಾನ್ ಬೇಕಾಗಿತ್ತು, ಪ್ಯಾನ್ ಕೇಳ್ತಾ ಇದ್ರು. ಈಗ ಆ ಮಿತಿಯನ್ನ ಅಂದ್ರೆ ಲಿಮಿಟ್ ಅನ್ನ 20 ಲಕ್ಷಕ್ಕೆ ಏರಿಸಲಾಗಿದೆ. ಹಾಗಾಗಿ ಸಣ್ಣ ಆಸ್ತಿ ವ್ಯವಹಾರಗಳು ಸುಲಭವಾಗುತ್ತೆ. ಆದ್ರೆ ದೊಡ್ಡ ವ್ಯವಹಾರಗಳ ಮೇಲೆ ಸರ್ಕಾರ ಈಗಲೂ ಕೂಡ ಕಣ್ಣಿಟ್ಟಿರುತ್ತೆ. ಅಂದ್ರೆ ನೀವು 20 ಲಕ್ಷದ ಮೌಲ್ಯದ ಒಳಗಿನ ಆಸ್ತಿಯನ್ನ ಪರ್ಚೇಸ್ ಮಾಡ್ತೀರಿ ಅಥವಾ ಸೇಲ್ ಮಾಡ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ಪ್ಯಾನ್ ಕಾರ್ಡ್ ಅಗತ್ಯ ಇರೋದಿಲ್ಲ. ಬಟ್ ಅದಕ್ಕಿಂತ ಜಾಸ್ತಿ ಮಾಡ್ತೀರಿ ಅಂತ ಹೇಳಿದ್ರೆ ಪ್ಯಾನ್ ಬೇಕೇ ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಹೋಟೆಲ್ ಮತ್ತು ಕ್ಯಾಶ್ ಪೇಮೆಂಟ್ಸ್. ನೋಡಿ, ಇಲ್ಲಿವರೆಗೆ ಹೋಟೆಲ್ ಬಿಲ್ಸ್ ಅಥವಾ ದೊಡ್ಡ ಕ್ಯಾಶ್ ಪೇಮೆಂಟ್ಸ್ ಗಳಿಗೂ ಕೂಡ ಅಂದ್ರೆ 50,000 ರೂಪಾಯಿಗಿಂತ ಮೇಲ್ಪಟ್ಟ ಮೊತ್ತಕ್ಕೆ ಅಥವಾ ಅದರ ಪಾವತಿಗೆ ಪ್ಯಾನ್ ಬೇಕಾಗಿತ್ತು. ಆದ್ರೆ ಈಗ ಆ ಮಿತಿಯನ್ನ 1 ಲಕ್ಷಕ್ಕೆ ಏರಿಸಲಾಗಿದೆ. ಅಂದ್ರೆ ಡೈಲಿ ಎಕ್ಸ್ಪೆನ್ಸ್ಗೆ ರಿಸ್ಟ್ರಿಕ್ಷನ್ಸ್ ಅನ್ನ ಕಡಿಮೆ ಮಾಡಲಾಗಿದೆ. ಹಾಗಿದ್ರೆ ಈಗ ನೀವು ಕೇಳಬಹುದು, ಹೌದು, ಇಲ್ಲಿ ನಿಜವಾಗಿಯೂ ಏನಾಗ್ತಾ ಇದೆ ಅಂತ ಹೇಳಿ. ನೋಡಿ, ಸರ್ಕಾರ ಬಹಳ ಬುದ್ಧಿವಂತಿಕೆಯಿಂದ ಒಂದು ಕೆಲಸ ಮಾಡ್ತಾ ಇದೆ. ಅದೇನು ಅಂತ ಹೇಳಿದ್ರೆ, ಸಾಮಾನ್ಯ ಮತ್ತೆ ಸಣ್ಣ ವಹಿವಾಟುಗಳಲ್ಲಿ, ಸಣ್ಣ ಸಣ್ಣ ಟ್ರಾನ್ಸಾಕ್ಷನ್ಗಳಲ್ಲಿ ಪ್ಯಾನ್ ಬಳಕೆಯನ್ನ ಕಡಿಮೆ ಮಾಡ್ತಾ ಇದೆ. ಆದ್ರೆ ಅದೇ ಸಮಯದಲ್ಲಿ ದೊಡ್ಡ ಟ್ರಾನ್ಸಾಕ್ಷನ್ ಮೇಲೆ, ದೊಡ್ಡ ವಹಿವಾಟುಗಳ ಮೇಲೆ ಹೆಚ್ಚು ತೀವ್ರವಾಗಿ ಗಮನ ಹರಿಸ್ತಾ ಇದೆ ಅಂತ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಸೊ ಇನ್ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್, ಪ್ಯಾನ್ ನಲ್ಲಿ ಆಗ್ತಾ ಇರುವಂತಹ ಎರಡನೇ ಬಿಗ್ ಚೇಂಜ್ ಅಂತ ಹೇಳಿದ್ರೆ, ದೊಡ್ಡ ವಹಿವಾಟುಗಳ ಮೇಲೆ ಕಟ್ಟುನಿಟ್ಟಿನ ಕಣ್ಗಾವಲು. ಅಂದ್ರೆ ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ ಅಂಡರ್ ಸ್ಟ್ರಿಕ್ಟ್ ವಾಚ್. ಇದು ತುಂಬಾನೇ ಇಂಪಾರ್ಟೆಂಟ್. ಈಗ ಮುಖ್ಯ ವಿಷಯ ಇಲ್ಲಿಂದ ಶುರುವಾಗುತ್ತೆ. ಯಾಕಂದ್ರೆ ಸಣ್ಣ ವಹಿವಾಟುಗಳಿಗೆ ವಿನಾಯಿತಿ ಸಿಗ್ತಾ ಇದ್ರೆ ದೊಡ್ಡ ಮೊತ್ತದ ವಹಿವಾಟುಗಳ ಮೇಲೆ, ದೊಡ್ಡ ದೊಡ್ಡ ಟ್ರಾನ್ಸಾಕ್ಷನ್ ಮೇಲೆ ನಿಗಾ ಇಡೋದು ಅಂದ್ರೆ ಮಾನಿಟರಿಂಗ್ ಇನ್ನೂ ಕೂಡ ಹೆಚ್ಚು ಸ್ಟ್ರಿಕ್ಟ್ ಆಗ್ತಾ ಇದೆ, ಕಟ್ಟುನಿಟ್ಟಾಗ್ತಾ ಇದೆ. ಹಾಗಿದ್ರೆ ಯಾವುದರ ಮೇಲೆ ನಿಗಾ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ನೋಡಿ, ಅದರಲ್ಲಿ ಮೊದಲನೇದು
ಕ್ಯಾಶ್ ಡೆಪಾಸಿಟ್ ಮತ್ತೆ ವಿತ್ಡ್ರಾವಲ್. ನೋಡಿ, ನೀವು ದೊಡ್ಡ ಮೊತ್ತದ ಕ್ಯಾಶ್ ನೊಂದಿಗೆ ವ್ಯವಹಾರ ಮಾಡ್ತಾ ಇದ್ದೀರಿ ಅಥವಾ ದೊಡ್ಡ ಅಮೌಂಟ್ ಅನ್ನ ಹ್ಯಾಂಡಲ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಅದು ವರ್ಷಕ್ಕೆ ಸುಮಾರು 10 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ಇದ್ರೆ ನಿಮ್ಮ ಟ್ರಾನ್ಸಾಕ್ಷನ್ ಪ್ಯಾನ್ ಮೂಲಕ ಟ್ರ್ಯಾಕ್ ಮಾಡಲಾಗುತ್ತೆ ಮತ್ತೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಬ್ಯಾಂಕ್ಗಳೇ ರಿಪೋರ್ಟ್ ಮಾಡ್ತವೆ. ಅಂದ್ರೆ ಬ್ಯಾಂಕ್ಗಳು ಮತ್ತೆ ನಿಮ್ಮ ಹಣಕಾಸು ಸಂಸ್ಥೆಗಳು ನಿಮ್ಮ ಟ್ರಾನ್ಸಾಕ್ಷನ್ ಅನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತವೆ ಅಂತ ಹೇಳಿ ಅರ್ಥ. ಹಾಗಾಗಿ 10 ಲಕ್ಷಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡ್ತೀರಿ ಅಂತ ಹೇಳುವಾಗ ಒಂದ್ ಸ್ವಲ್ಪ ಹುಷಾರಾಗಿರಿ. ಇನ್ನು ನೆಕ್ಸ್ಟ್ ಫೈನಾನ್ಷಿಯಲ್ ರಿಲೇಶನ್ಶಿಪ್ ಅಂದ್ರೆ ಹಣಕಾಸಿನ ಸಂಬಂಧಗಳು. ಇದರಲ್ಲೂ ಕೂಡ ದೊಡ್ಡ ಬದಲಾವಣೆ ಆಗಿದೆ. ನೋಡಿ, ಇಲ್ಲೊಂದು ಪ್ರಮುಖ ಬದಲಾವಣೆ ಇದೆ. ಈ ಹಿಂದೆ ನಿಮ್ಮ ವಹಿವಾಟು ಒಂದು ನಿರ್ದಿಷ್ಟ ಮಿತಿಯನ್ನ ದಾಟಿದಾಗ ಅಂದ್ರೆ ಆ ಲಿಮಿಟ್ ಅನ್ನ ಕ್ರಾಸ್ ಆದಾಗ ಮಾತ್ರ ನೀವು ಪ್ಯಾನ್ ನಂಬರ್ ಅಥವಾ ಪ್ಯಾನ್ ಕಾರ್ಡ್ ಅನ್ನ ಕೊಡಬೇಕಾಗಿತ್ತು, ಆಗ ಅಗತ್ಯ ಇತ್ತು. ಆದ್ರೆ ಈಗ ಫೈನಾನ್ಷಿಯಲ್ ರಿಲೇಶನ್ಶಿಪ್ ನ ಆರಂಭದಲ್ಲೇ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಪ್ಯಾನ್ ಕಾರ್ಡ್ ಅನ್ನ ಕೇಳಬಹುದು. ಹಾಗಿದ್ರೆ ಎಲ್ಲೆಲ್ಲಿ ಕೇಳಬಹುದು ಅಂತ ಹೇಳಿ ನಾನು ಎಕ್ಸಾಂಪಲ್ಗೆ ಹೇಳೋದಿದ್ರೆ, ನೋಡಿ, ಫಾರ್ ಎಕ್ಸಾಂಪಲ್ ನೀವು ಅಕೌಂಟ್ ಓಪನ್ ಮಾಡುವಂತ ಸಂದರ್ಭದಲ್ಲಿ ಪ್ಯಾನ್ ಕಾರ್ಡ್ ಕೇಳಬಹುದು, ಅಥವಾ ಇನ್ಶೂರೆನ್ಸ್ ಅನ್ನ ಪರ್ಚೇಸ್ ಮಾಡುವಾಗ ಸಂದರ್ಭದಲ್ಲಿ ಪ್ಯಾನ್ ಕಾರ್ಡ್ ಅನ್ನ ಕೇಳಬಹುದು, ಅಥವಾ ಯಾವುದೇ ಹಣಕಾಸಿನ ಒಪ್ಪಂದಕ್ಕೆ ಸಹಿ ಹಾಕುವಾಗ ಅಂದ್ರೆ ಫೈನಾನ್ಷಿಯಲ್ ಅಗ್ರಿಮೆಂಟ್ ಗೆ ಸೈನ್ ಮಾಡುವಂತ ಸಂದರ್ಭದಲ್ಲಿ ಪ್ಯಾನ್ ಕಾರ್ಡ್ ಬೇಕಾಗಬಹುದು. ನೋಡಿ, ಇದರ ಪರಿಣಾಮ, ಇದರ ಅರ್ಥ ಸರ್ಕಾರ ಕೇವಲ ನಿಮ್ಮ ವಹಿವಾಟುಗಳನ್ನ ಮಾತ್ರ ಅಲ್ಲ, ನಿಮ್ಮ ಸಂಪೂರ್ಣ ಹಣಕಾಸಿನ ಪ್ರಯಾಣ ಅಂದ್ರೆ ಫೈನಾನ್ಷಿಯಲ್ ಜರ್ನಿಯನ್ನೇ ಪತ್ತೆ ಹಚ್ಚುತ್ತೆ ಅಂತ ಹೇಳ್ಬೋದು. ಇನ್ನು ಪ್ಯಾನ್ ನಲ್ಲಿ ಆಗ್ತಾ ಇರುವಂತಹ ಮೂರನೇ ದೊಡ್ಡ ಬದಲಾವಣೆ ಅಂತ ಹೇಳಿದ್ರೆ, ಪ್ಯಾನ್ ಅರ್ಜಿ ನಿಯಮಗಳು ಚೇಂಜ್ ಆಗ್ತಾ ಇವೆ, ಸ್ಟ್ರಾಂಗ್ ಆಗ್ತಾ ಇದೆ. ಅದನ್ನ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಪ್ಯಾನ್ ಕಾರ್ಡ್ ನಂತೆ ನಿಮ್ಮ ಜೀವನಕ್ಕೆ ಬೇಕಾದಂತ ಒಂದು ಮುಖ್ಯವಾದಂತ ವಿಷಯವನ್ನ ಹೇಳಬೇಕು. ನೋಡಿ, ನಿಮ್ಮ ಇಡೀ ಕುಟುಂಬ ನಿಮ್ಮನ್ನ ಅವಲಂಬಿಸಿರುತ್ತೆ. ನೀವು ದೊಡ್ಡ ದೊಡ್ಡ ಕನಸುಗಳನ್ನ ಹೊತ್ತಿರ್ತೀರಿ, ಫ್ಯಾಮಿಲಿಯನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು, ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು ಅಂತ ಹೇಳುವಂತ ಆಸೆ ಎಲ್ಲ ಇರುತ್ತೆ. ಹಾಗಾಗಿ ಸಾಲ ಕೂಡ ಮಾಡಿರ್ತೀರಿ. ಒಂದು ವೇಳೆ ಆಕಸ್ಮಿಕವಾಗಿ ನಿಮಗೇನಾದ್ರೂ ಆಯ್ತು ಅಂತ ಹೇಳಿದ್ರೆ, ನಿಮ್ಮನ್ನೇ ಅವಲಂಬಿಸಿದ್ದ ನಿಮ್ಮ ಕುಟುಂಬದ ಕಥೆ ಏನಾಗ್ಬೋದು ಯೋಚನೆ ಮಾಡಿ. ನಿಮ್ಮಿಂದ ಬರ್ತಾ ಇದ್ದಂಥ ಆದಾಯ ಇದೆಯಲ್ಲ, ಅದು ಸಡನ್ ಆಗಿ ನಿಂತೋಗ್ಬಿಡುತ್ತೆ. ಆದರೆ ನೀವು ಮಾಡಿರುವಂತಹ ಸಾಲ ನಿಂತೋಗುತ್ತಾ? ಇಲ್ಲ, ನಿಮ್ಮ ಫ್ಯಾಮಿಲಿ ತಲೆಗೆ ಬರುತ್ತೆ. ಫ್ಯಾಮಿಲಿ ನಡೆಸೋದಕ್ಕೆ ಬೇಕಾದ ಹಣ ಕೂಡ ಅವರೇ ಹೊಂದಿಸಬೇಕಾಗತ್ತೆ. ನೀವು ಮಾಡಿದಂಥ ಸಾಲವನ್ನು ಕೂಡ ಅವರು ಕಟ್ಟಬೇಕಾಗತ್ತೆ. ಅಂದರೆ ಸಿಕ್ಕಾಪಟ್ಟೆ ಆರ್ಥಿಕ ಸಮಸ್ಯೆ ನಿಮ್ಮ ಕುಟುಂಬಕ್ಕೆ ಬಂದುಬಿಡುತ್ತೆ. ಒಂದ್ಸರ್ತಿ ಯೋಚನೆ ಮಾಡಿ ನೋಡಿ. ಅದಾಗಬಾರ್ದು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಕೇಳಿದ್ರೆ, ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡಿಸಬೇಕು. ನೋಡಿ, ಭಾವನಾತ್ಮಕವಾಗಿ ಆದಂಥ ನಷ್ಟವನ್ನ, ನಿಮ್ಮನ್ನ ಕಳ್ಕೊಂಡಂತ ನಷ್ಟವನ್ನ ನಿಮ್ಮ ಕುಟುಂಬಕ್ಕೆ ಭರಿಸೋದಕ್ಕೆ ಸಾಧ್ಯನೇ ಇಲ್ಲ ಯಾರಿಂದನೂ ಕೂಡ. ಆದ್ರೆ ಆರ್ಥಿಕವಾಗಿ ನೀವು ನಿಮ್ಮ ಕುಟುಂಬವನ್ನ ನೀವಿಲ್ಲದೆ ಹೋದ್ರೂ ಕೂಡ ಸದೃಢರನ್ನಾಗಿ ಮಾಡೋದಕ್ಕೆ ಸಾಧ್ಯ ಇದೆ, ಅದು ಟರ್ಮ್ ಇನ್ಶೂರೆನ್ಸ್ ಮೂಲಕ. ಈಗ ನೀವು ಕೇಳಬಹುದು, ಯಾವ ಟರ್ಮ್ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಳೋದು? ಸಿಕ್ಕಾಪಟ್ಟೆ ಕಂಪನಿಗಳಿದಾವೆ, ಸಿಕ್ಕಾಪಟ್ಟೆ ಪ್ಲಾನ್ಗಳಿದಾವೆ ಅಂತ. ನೋಡಿ, ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಅನ್ನ ನೀವು ಪರಿಗಣಿಸಬಹುದು. ಇದರ ಕೀ ಫೀಚರ್ ಏನೇನು ಅಂತೇಳಿ ನಾನು ನಿಮಗೀಗ ಹೇಳ್ತಾ ಹೋಗ್ತೀನಿ. ನೋಡಿ, ತಿಂಗಳಿಗೆ ಕೇವಲ 595 ರೂಪಾಯಿನಿಂದ ಪ್ರೀಮಿಯಂ ಶುರುವಾಗುತ್ತೆ. 1 ಕೋಟಿವರೆಗೆ ಕವರೇಜ್ ಸಿಗುತ್ತೆ. ಇನ್ನು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ನೋಡಿದ್ರೆ 99.7% ಇದೆ. ಅಂದ್ರೆ ಎಲಿಜಿಬಲ್ ಕ್ಲೈಮ್ಸ್ ಬಂದಾಗ ಇವರು 100 ಕ್ಲೈಮ್ಸ್ ನಲ್ಲಿ 99.7 ಜನರಿಗೆ ಕ್ಲೈಮ್ ಸೆಟಲ್ ಮಾಡಿದ್ದಾರೆ ಅಂತ ಹೇಳಿ, ಅಂದ್ರೆ ಇದು ನಂಬಿಕೆಗೆ ಅರ್ಹವಾಗಿದೆ ಅಂತ ಹೇಳುವಂತದನ್ನ ತೋರಿಸುತ್ತೆ. ಇನ್ನು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಕ್ಲೈಮ್ ಕೊಡೋದಕ್ಕೂ ಕೂಡ ಇವರು ಡಿಲೇ ಮಾಡೋದಿಲ್ಲ. ಕೇವಲ 3 ಗಂಟೆಯಲ್ಲೇ ಕ್ಲೈಮ್ ಸೆಟಲ್ ಮಾಡ್ತಾರೆ. ಇದೆಲ್ಲದರ ಜೊತೆಗೆ ಪ್ರೀಮಿಯಂ ಡಿಸ್ಕೌಂಟ್ ಕೂಡ ನಿಮಗೆ ಸಿಗುತ್ತೆ. ಹೌದು, ಫಸ್ಟ್ ಇಯರ್ ನಿಮಗೆ ಪ್ರೀಮಿಯಂ ಮೇಲೆ 15% ಡಿಸ್ಕೌಂಟ್ ಸಿಗುತ್ತೆ. ಸೊ ನೀವು ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಅನ್ನ ಪರಿಗಣಿಸಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದನ್ನ ಕ್ಲಿಕ್ ಮಾಡಿ ನೀವು ತಗೋಬಹುದು. ಇನ್ನು ಮೂರನೇ ಅತಿ ದೊಡ್ಡ ಬದಲಾವಣೆ ಅಂತ ಹೇಳಿದ್ರೆ, ಪ್ಯಾನ್ ಅರ್ಜಿ ನಿಯಮಗಳು ದೊಡ್ಡ ಬದಲಾವಣೆ ಆಗ್ತಾ ಇದೆ. ಪ್ಯಾನ್ ಅಪ್ಲಿಕೇಶನ್ ರೂಲ್ಸ್ ಅಲ್ಲಿ ದೊಡ್ಡ ಚೇಂಜ್ ಆಗ್ತಾ ಇದೆ. ಏನು ನೋಡಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್. ಪ್ಯಾನ್ ಇಲ್ಲದವರಿಗೆ, ನಿಮ್ಮ ಹತ್ರ ಇನ್ನೂ ಪ್ಯಾನ್ ಇಲ್ಲ ಅಂತ ಹೇಳಿದ್ರೆ ಇದು ನಿಮಗೆ ತುಂಬಾನೇ ಮುಖ್ಯ. ಏನು ಚೇಂಜ್ ಆಗ್ತಾ ಇದೆ ನೋಡಿ, ಆಧಾರ್ ಮೂಲಕ ತಕ್ಷಣದ ಪ್ಯಾನ್ ರದ್ದು, ಆಧಾರ್ ಓನ್ಲಿ ಪ್ಯಾನ್ ರದ್ದಾಗ್ತಾ ಇದೆ. ಇಲ್ಲಿಯವರೆಗೆ ಯಾರಾದ್ರೂ ಪ್ಯಾನ್ ಕಾರ್ಡ್ ಮಾಡಬೇಕು ಅಂತ ಹೇಳಿದ್ರೆ ಕೇವಲ ಆಧಾರ್ ಕಾರ್ಡ್ ಅನ್ನ ಯೂಸ್ ಮಾಡಿ ತಕ್ಷಣವೇ ಪ್ಯಾನ್ ಕಾರ್ಡ್ ಅನ್ನ ಪಡಿಬಹುದಿತ್ತು. ಇದು ತುಂಬಾನೇ ಫಾಸ್ಟ್ ಆಗ್ತಿತ್ತು, ತುಂಬಾನೇ ಸಿಂಪಲ್ ಆಗಿತ್ತು ಮತ್ತು ಯಾವುದೇ ಪೇಪರ್ ವರ್ಕ್ ಕೂಡ ಇಲ್ಲಿ ಇರಲಿಲ್ಲ. ಆದ್ರೆ ಏಪ್ರಿಲ್ 1, 2026ರಿಂದ ಈ ಆಪ್ಷನ್ ಕಂಪ್ಲೀಟ್ ಆಗಿ ರಿಮೂವ್ ಆಗ್ತಾ ಇದೆ. ಅಂದ್ರೆ ಇನ್ಮೇಲೆ ಈ ಆಯ್ಕೆ ಇರೋದಿಲ್ಲ. ಹಾಗಿದ್ರೆ ಏನ್ ಚೇಂಜ್ ಆಗ್ತಾ ಇದೆ? ಹೆಚ್ಚಿನ ದಾಖಲೆಗಳ ಅಗತ್ಯ. ಇನ್ಮೇಲೆ ಯಾರೇ ಆಗಲಿ ಪ್ಯಾನ್ ಕಾರ್ಡ್ ಅನ್ನ ಪಡಿಬೇಕು ಅಂತ ಹೇಳಿದ್ರೆ ಪ್ರಾಪರ್ ಡಾಕ್ಯುಮೆಂಟ್ಸ್ ಬೇಕು, ಸರಿಯಾದ ಹಾಗೂ ಹೆಚ್ಚಿನ ದಾಖಲೆಗಳನ್ನ ಸಲ್ಲಿಸಲೇಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಪ್ಯಾನ್ ಕಾರ್ಡ್ ಸಿಗೋದಿಲ್ಲ. ಇಲ್ಲಿವರೆಗೆ ಆಧಾರ್ ಕಾರ್ಡ್ ಇದ್ರೆ ನಿಮಗೆ ಪ್ಯಾನ್ ಕಾರ್ಡ್ ಸಿಗ್ತಾ ಇತ್ತು. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಪ್ರೂಫ್ ಆಫ್ ಐಡೆಂಟಿಟಿ ಅಂದ್ರೆ ಗುರುತಿನ ಚೀಟಿ ಕಡ್ಡಾಯವಾಗಿ ಇರಬೇಕು. ಹುಟ್ಟಿದ ದಿನಾಂಕದ ದಾಖಲೆ ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ಇರಲೇಬೇಕು. 10th ಅಂದ್ರೆ 10ನೇ ತರಗತಿಯ ಮಾರ್ಕ್ಸ್ ಕಾರ್ಡ್ ಇರಬೇಕು. ಪಾಸ್ಪೋರ್ಟು, ವೋಟರ್ ID, ಡ್ರೈವಿಂಗ್ ಲೈಸೆನ್ಸು, ಹೀಗೆ
ಹೆಚ್ಚಿನ ಮತ್ತೆ ನಿಖರವಾದಂತ ದಾಖಲೆಗಳನ್ನ ಕೊಡಬೇಕಾಗತ್ತೆ. ಹಾಗಾದ್ರೆ ಇದರ ಪರಿಣಾಮ ಏನು, ಇದರ ಇಂಪ್ಯಾಕ್ಟ್ ಏನು, ಯಾಕೆ ಇದನ್ನ ಚೇಂಜ್ ಮಾಡ್ತಾ ಇದ್ದಾರೆ, ಈ ತರ ಕಟ್ಟುನಿಟ್ಟಿನ ರೂಲ್ಸ್ ಅನ್ನು ಯಾಕೆ ತರ್ತಾ ಇದ್ದಾರೆ ಅಂತ ಹೇಳಿ ನೋಡೋದಿದ್ರೆ, ನೋಡಿ, ಪ್ಯಾನ್ ಕಾರ್ಡ್ ಪಡೆಯೋದು ಇನ್ನು ಮುಂದೆ ಸುಲಭ ಅಲ್ಲ. ಹೆಚ್ಚು ಕಟ್ಟುನಿಟ್ಟಾಗಿರುತ್ತೆ, ಹೆಚ್ಚಿನ ಪರಿಶೀಲನೆಗೆ ಒಳಪಡುತ್ತೆ ಮತ್ತು ಒಂದ್ ಸ್ವಲ್ಪ ಜಾಸ್ತಿ ಟೈಮೇ ಇದಕ್ಕೆ ಬೇಕಾಗುತ್ತೆ. ಇಷ್ಟೇ ಅಲ್ಲ, ಇದರ ಜೊತೆಗೆ ಹೊಸ ಪ್ಯಾನ್ ಫಾರ್ಮ್ಗಳು, ನೋಡಿ, ಸರ್ಕಾರ ಹೊಸ ಪ್ಯಾನ್ ಫಾರ್ಮ್ಸ್ ಅಂದ್ರೆ ಪ್ಯಾನ್ ಅರ್ಜಿ ಫಾರ್ಮ್ಗಳನ್ನ ಪರಿಚಯಿಸ್ತಾ ಇದೆ. ಅಂದ್ರೆ ಕಂಪ್ಲೀಟ್ ಆಗಿ ಹೊಸದಾಗಿ ಮಾಡ್ತಾ ಇದ್ದಾರೆ. ಈ ಫಾರ್ಮ್ಗಳನ್ನ ಉತ್ತಮ ಡೇಟಾ ಕ್ಯಾಪ್ಚರ್ ಮಾಡೋದಕ್ಕೆ, ಫ್ರಾಡ್ ಅಥವಾ ವಂಚನೆಯನ್ನ ತಡೆಯೋದಕ್ಕೆ, ತುಂಬಾ ಇಂಪಾರ್ಟೆಂಟ್, ವಂಚನೆಯನ್ನ ತಡೆಯೋದಕ್ಕೆ ಮತ್ತು ಪ್ರಕ್ರಿಯೆಯನ್ನ ಪ್ರಮಾಣೀಕರಿಸುವ ಸಲುವಾಗಿ ಡಿಸೈನ್ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ಯಾನ್ ಅಪ್ಲಿಕೇಶನ್ ಫಾರ್ಮ್ ಕೂಡ ಚೇಂಜ್ ಆಗ್ತಾ ಇದೆ. ಇನ್ನು ಅಷ್ಟೇ ಅಲ್ಲ, ಪ್ಯಾನ್ ಕಾರ್ಡ್ ಡಿಸೈನ್ ಅಲ್ಲೂ ಕೂಡ ಬದಲಾವಣೆ ಆಗ್ತಾ ಇದೆ. ಪ್ಯಾನ್ ಕಾರ್ಡ್ ಡಿಸೈನ್ ಕೂಡ ಚೇಂಜ್ ಆಗ್ತಾ ಇದೆ. ಹೌದು, ಮತ್ತೊಂದು ಆಶ್ಚರ್ಯಕರ ಬದಲಾವಣೆ ಅಂತ ಹೇಳಿದ್ರೆ, ಫ್ಯೂಚರ್ ನಲ್ಲಿ ಪ್ಯಾನ್ ಕಾರ್ಡ್ ಡಿಸೈನ್ ಕೂಡ ಚೇಂಜ್ ಆಗಬಹುದು. ಅಂದ್ರೆ ಕಾರ್ಡ್ ಮೇಲೆ ನೇಮ್ ಪ್ರಿಂಟ್ ಇರದೇ ಇರಬಹುದು ಅನ್ನೋ ಡಿಸ್ಕಷನ್ ಕೂಡ ಆಗ್ತಾ ಇದೆ. ಯಾಕೆ ಈ ತರದ ಚೇಂಜ್ ಮಾಡ್ತಾ ಇದ್ದಾರೆ? ನೋಡಿ, ಸಿಸ್ಟಮ್ ಈಗ ಫಿಸಿಕಲ್ ಕಾರ್ಡ್ ಅಲ್ಲ, ಡಿಜಿಟಲ್ ವೆರಿಫಿಕೇಶನ್ ಕಡೆ ಶಿಫ್ಟ್ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಚೇಂಜ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಇದರ ಅರ್ಥ ಏನು? ನೋಡಿ, ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಗುಡ್ ನ್ಯೂಸ್ ಏನು ಅಂತ ಹೇಳುವಂತದನ್ನ ನೋಡ್ತಾ ಹೋಗೋಣ ಈ ಬದಲಾವಣೆಗಳಿಂದ. ನೋಡಿ, ಮೊದಲನೇದಾಗಿ ಸಣ್ಣ ವಹಿವಾಟುಗಳಿಗೆ ಪ್ಯಾನ್ ನೀಡುವಂತ ಅವಶ್ಯಕತೆ ಕಡಿಮೆ ಆಗ್ತಾ ಇದೆ. ಎರಡನೇದಾಗಿ ದೈನಂದಿನ ಖರ್ಚುಗಳಲ್ಲಿ ಯಾವುದೇ ಕಿರಿಕಿರಿ ಇರೋದಿಲ್ಲ. ಪ್ಯಾನ್ ಬೇಕು ಅಂತ ಕೇಳ್ತಾ ಇದ್ರಲ್ಲ, ಅದು ಇನ್ನು ಮುಂದೆ ಇರೋದಿಲ್ಲ. ಮೂರನೇದಾಗಿ ಸಾಮಾನ್ಯ ಜನರಿಗೆ ನಿಯಮಗಳ ಪಾಲನೆ ಇದೆಯಲ್ಲ, ಅದು ತುಂಬಾನೇ ಈಸಿ ಆಗ್ತಾ ಇದೆ. ಹಾಗಿದ್ರೆ ಈ ಬದಲಾವಣೆಯಿಂದ ಸಿಗುವಂತ ಪ್ರಮುಖ ಎಚ್ಚರಿಕೆ ಏನು? ನೋಡಿ, ದೊಡ್ಡ ದೊಡ್ಡ ವಹಿವಾಟುಗಳ ಮೇಲೆ ಕಠಿಣ ಕಣ್ಗಾವಲು ಇರುತ್ತೆ. ದೊಡ್ಡ ಟ್ರಾನ್ಸಾಕ್ಷನ್ ಮಾಡಬೇಕಿದ್ರೆ ಹುಷಾರಾಗಿರಿ. ಹೊಸ ಪ್ಯಾನ್ ಕಾರ್ಡ್ಗಳಿಗೆ ಹೆಚ್ಚಿನ ದಾಖಲೆಗಳು ಬೇಕಾಗ್ತವೆ. ಸಿಂಪಲ್ ಆಗಿ ಪ್ಯಾನ್ ಕಾರ್ಡ್ ಇನ್ನು ಮುಂದೆ ಸಿಗಲ್ಲ. ನಿಮ್ಮ ಪ್ಯಾನ್ ಮತ್ತು ಹಣಕಾಸಿನ ಚಟುವಟಿಕೆಗಳ ನಡುವೆ ಸ್ಟ್ರಾಂಗ್ ಲಿಂಕ್ ಏರ್ಪಡುತ್ತೆ. ನೀವೇನೇ ಟ್ರಾನ್ಸಾಕ್ಷನ್ ಮಾಡಿದ್ರು ಕೂಡ ಗೊತ್ತಾಗುವ ರೀತಿಯಲ್ಲಿ ಇನ್ನು ಮುಂದೆ ಇರುತ್ತೆ ಅಂತ ಹೇಳ್ಬೋದು. ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಹಿಂದೆ ಸಣ್ಣ ವಿಷಯಗಳಿಗೂ ಕೂಡ ಪ್ಯಾನ್ ಅನ್ನ ಎಲ್ಲಾ ಕಡೆ ಬಳಸ್ತಾ ಇದ್ರು. ಆದ್ರೆ ಈಗ ಪ್ಯಾನ್ ಕಾರ್ಡ್ ತುಂಬಾನೇ ಸ್ಮಾರ್ಟ್ ಆಗ್ತಾ ಇದೆ. ಸಣ್ಣ ವ್ಯವಹಾರಗಳಲ್ಲಿ ಇದು ಅಷ್ಟಾಗಿ ಕಾಣಿಸ್ಕೊಳ್ತಾ ಇಲ್ಲ. ಅಂದ್ರೆ ಸಣ್ಣ ವ್ಯವಹಾರಗಳಿಗೆ ಪ್ಯಾನ್ ಕಾರ್ಡ್ ಬೇಕಾಗೋದಿಲ್ಲ. ಆದ್ರೆ ದೊಡ್ಡ ಹಣದ ಟ್ರಾನ್ಸಾಕ್ಷನ್ ಅನ್ನು ಪತ್ತೆ ಹಚ್ಚುವಲ್ಲಿ ಇದು ತುಂಬಾನೇ ಶಕ್ತಿಶಾಲಿ ಆಗ್ತಾ ಇದೆ. ಅಂದ್ರೆ ಸರ್ಕಾರ ಸಣ್ಣ ಸಣ್ಣ ಟ್ರಾನ್ಸಾಕ್ಷನ್ ಕಡೆಯಿಂದ ದೊಡ್ಡ ಟ್ರಾನ್ಸಾಕ್ಷನ್ ಕಡೆಗಳಿಗೆ ಹೆಚ್ಚು ಗಮನ ಕೊಡ್ತಾ ಇದೆ ಅಂತ ಹೇಳ್ಬೋದು. ಆದ್ರಿಂದ ಏಪ್ರಿಲ್ 1, 2026 ಮೊದಲು ನಿಮ್ಮ ಪ್ಯಾನ್ ಡೀಟೇಲ್ಸ್ ಕರೆಕ್ಟ್ ಇದೆಯಾ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡಿ. ನಿಮ್ಮ ಹಣಕಾಸಿನ ವಹಿವಾಟುಗಳನ್ನ ಕ್ಲೀನ್ ಆಗಿ, ಅಂದ್ರೆ ಪಾರದರ್ಶಕವಾಗಿ ಇಟ್ಕೊಳ್ಳಿ. ಮತ್ತು ನಿಮ್ಮ ಬಳಿ ಇನ್ನೂ ಕೂಡ ಪ್ಯಾನ್ ಕಾರ್ಡ್ ಇಲ್ಲದೇ ಇದ್ರೆ, ನಿಯಮಗಳು ಕಠಿಣವಾಗುವ ಮೊದಲೇ ಅಪ್ಲಿಕೇಶನ್ ಹಾಕಿ ಅರ್ಜಿಯನ್ನ ಸಲ್ಲಿಸಿ ಪ್ಯಾನ್ ಕಾರ್ಡ್ ಅನ್ನ ಪಡ್ಕೊಳ್ಳಿ. ಯಾಕಂದ್ರೆ ಹೊಸ ವ್ಯವಸ್ಥೆಯಲ್ಲಿ ನೀವು ಎಷ್ಟು ಬಾರಿ ಪ್ಯಾನ್ ಬಳಸ್ತೀರಿ ಅನ್ನೋದು ಮುಖ್ಯ ಅಲ್ಲ, ಸರ್ಕಾರ ನಿಮ್ಮನ್ನ ಎಷ್ಟು ಹತ್ತಿರದಿಂದ ಗಮನಿಸ್ತಾ ಇದೆ ಅನ್ನೋದೇ ಮುಖ್ಯ. ಸೊ ಇವೆಲ್ಲವನ್ನು ಕೂಡ ಮತ್ತೊಮ್ಮೆ ಖಚಿತಪಡಿಸಿಕೊಳ್ಳಿ. ಸೊ ಇದು ಏಪ್ರಿಲ್ 1, 2026 ಪ್ಯಾನ್ ರೂಲ್ಸ್ ಚೇಂಜ್ ಆಗ್ತಾ ಇರೋದು. ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಹಾಗೇನೆ ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.